ಭಕ್ತರ ಗಣಗಳ ಗಂಡ ಕೆಜ್ಜದೆ ಬದರ್ಕಂಡು ಕೆಂಗಣ್ಣ ಬಿಟ್ಕಂಡು ಭೂಲೋಕದಲ್ಲಿ ನೆಲೆ ನಿಂತಿರ್ತಕ್ಕಂಥ ಕೋಲುಮಂಡೆ ಜಂಗಮನ ಪಾದ ಕುಂಸಲ ಉಘೇ ಅಂದ್ರಪ್ಪ ಶಿವ ಶಿವ ಹರ ಹರ ಮಾದಪ್ಪ ಶರಣರ ಗುರುವರ ಮಾದಪ್ಪ ಗುಂಜುಮಲೆಯ ಮಾದಪ್ಪ ಗುಲಗಂಜಿ ಮಲೆ ಮಾದಪ್ಪ ಕೋಟಿಗೊಬ್ಬ ಶರಣ ಮಾದೇಶ್ವರ ಮುಖಣ್ಣ ಕೋಟಿಗೊಬ್ಬ ಶರಣ ಮಾದೇಶ್ವರ ಮುಖಣ್ಣ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ನಿನ ಭಕ್ತರ ಘನ ಶರಣ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ನಿನ ಭಕ್ತರ ಘನ ಶರಣ ಶಿವ ಶಿವ ಹರ ಹರ ಮಾದಪ್ಪ ಶರಣರ ಗುರುವರ ಮಾದಪ್ಪ ಗುಂಜುಮಲೆಯ ಮಾದಪ್ಪ ಗುಲಗಂಜಿ ಮಲೆ ಮಾದಪ್ಪ ಕೋಟಿಗೊಬ್ಬ ಶರಣ ಮಾದೇಶ್ವರ ಮುಖಣ್ಣ ಎಲ್ಲ ಸ್ಟೆಪ್ ಆಗ್ಬಿಡ್ಬೇಕಂದ್ರೆ ಎಲ್ಲ ಚೆನ್ನಾಗಿ ಮಾಡಾಕೊಟ್ರೆ ಬಿಡ್ರ ಹತ್ತಾಗಿ ಮೇನ್ ಸ್ವಿಚ್ಚೇ ಇದು. ಎಲ್ಲ ವೀಕ್ಷಕರಿಗೂ ಬೆಳಗಿನ ಶುಭೋದಯಗಳು. ನಾನು ಹೇಮಂತ್ ಕುಮಾರ್ ಹೇಮು ಕ್ರಿಯೇಷನ್ಸ್ KA10 ಯೂಟ್ಯೂಬ್ ಚಾನಲ್ನಿಂದ ಇವತ್ತು ತಾಳ್ಬೆಟ್ಟದಿಂದ ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಮೊನ್ನೆನೇ ಉಗ್ನೇದಂಡಿ ಗ್ರಾಮದಿಂದ 13 ಜನ ಬಂದಿದ್ದಾರೆ. ನಾವು ಸ್ವಲ್ಪ ಕೆಲಸದ ಒತ್ತಡದಿಂದ ತಾಳ್ಬೆಟ್ಟದಿಂದ ಶುರು ಮಾಡುವ ಅಂದ್ಬಿಟ್ಟು ಇವತ್ತಿನಿಂದ ಹೋಗ್ತಾ ಇದ್ದೀವಿ. ಇವರು ಮಹೇಂದ್ರ ಅಂದ್ಬಿಟ್ಟು ಹೆಚ್ಚು ಕಡಿಮೆ 5 ವರ್ಷದಿಂದ ಪಾದಯಾತ್ರೆ ಅಣ್ಣ. 5 ವರ್ಷದಿಂದ ಬತ್ತೇಣ ಐಕೆ ಎದರ್ಕಂದವಕ್ಕಪ್ಪ ಅವು ಆನೆಲದ್ದಿ ಅರೌಂಡ್ ಇವಾಗ ಒಂದು 25% ಹತ್ತಿದ್ದೀವಿ ಬೆಟ್ಟಕ್ಕೆ. ಹಾಂ ಇಲ್ಲ ಜಾಸ್ತಿ ಬಂದಿದ್ದೀವಿ. ಅದು ಹಳೆಯ ದಾರಿ, ಇಲ್ಲಿ ಮಾಡಿರೋದು ಸ್ಟೆಪ್ಸು ಹೊಸ ದಾರಿ ನಡ್ಕೊಂಡು ವ್ಯೂ ಮಾತ್ರ ಸಕ್ಕತ್ತಾಗಿದೆ ಕಣ್ರಿ. ಬಾ ಬಾ ಇಲ್ಲಿ ಬಾ. ಮೆಟ್ಲಿಲ್ಲ ಅಂದ್ರೆ ಸುಸ್ತಾಗಲ್ಲ. ಹಾಂ ಮೆಟ್ಲಿಲ್ಲ ಅಂದ್ರೆ ಆರಾಮಾಗಿ ನಡೆಯೋದು. ಇಲ್ಲೇನ ಸ್ವಲ್ಪ ಫ್ಲ್ಯಾಟ್ ಆಗದೆ, ಅಲ್ಲಿ ಮೇಲ್ಕೆ ಅಲ್ಲಿ ಹೋದಾಗ ನಿಂಗೆ ಗೊತ್ತಾಗೋದು. ಇದು ಪೊನಾಚಿಗೆ ಹೋಗೋ ದಾರಿ. B1 ಅಂದ್ರೆ ಬೆಟ್ಟ 1 ಅಂತ ಇದು. ಇರ್ಬೋದು. ಇಲ್ಲ ಅದನ್ನು A ಅಂತ ಪಾಠ ಮಾಡ್ಕೊಂಡು ಇದನ್ನು B ಅಂತ ಪಾಠ ಮಾಡಿರ್ಬೋದು. ಯಾವುದೋ ಊರು ಬಸಪ್ಪ ಎಲ್ಲ ಬೆಟ್ಟ ಹೋಗಿದ್ದು ಕರ್ಕೊಂಬರ್ತಾರೆ ಅಂತ ಅನಿಸುತ್ತೆ. ಏಯ್ ಬೆದರುತ್ತೆ ಬನ್ನಿ ಸ್ವಲ್ಪ ಇನ್ಕ ಬರ್ರೋ ಸತೀಶ್ ಅಣ್ಣ ಆರಾಮ ಆಗಲ್ಲ. ಬನ್ನಿ ತೈಲ ಏನೋ ಹೈಟ್ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಆಯಾಸ ಆಗ್ತಾ ಇದೆ. ಇದರಿಂದ ಏನೋ ಮೆಡಿಸಿನ್ ಅದೇ ಇದ್ರದ್ದು ಈ ಲದ್ದಿ ರಸದಿಂದ. ಕಣ ವಾಟ್ ಅ ವ್ಯೂ. ಪುಟ್ಟಣ ಬನ್ನಿ ಬನ್ನಿ ಜಲ್ದಿ ಬನ್ನಿ ಬನ್ನಿ ಬನ್ನಿ. ಸ್ವಲ್ಪ ಎತ್ತರವಾದ ಪ್ರದೇಶ. ಇವಾಗ ಹತ್ತೋರಿಗೆ ಸ್ವಲ್ಪ ಆಯಾಸ ಆಗುತ್ತೆ. ನಾವು ಆ್ಯಕ್ಚುಲಿ
2 ಬೆಟ್ಟ ಹತ್ತಿ ಇಳಿಬೇಕು. ಈಗ 1 ಬೆಟ್ಟ ಅರ್ಧ ಭಾಗ ಬಂದಿದ್ದೀವಿ ಅಣ್ಣ. ಈಗ 440 ಅಂತ ಹತ್ತಿದವಣ್ಣ ನಾವು, 440 ಅಂತ ಹಾಕರ. ಸೆಕ್ಷನ್ ಮಾಡ್ಕೊಂಡ್ರೆ ನಾನು ಹೇಳಿಲ್ವ, ಎ ಸೆಕ್ಷನು ಫಸ್ಟ್ ನಾವು ಅದಕ್ಕೆ ಹತ್ತಿದ್ವಲ್ಲ ಅದು. ಈಗ ಇಲ್ಲಿ ಹತ್ಕೊ ಬಂದದು ಬಿ ಸೆಕ್ಷನು, ಇನ್ನು ಮುಂದೆ ಇರೋದು ಸಿ. ಹಾಂ ಹಾಂ, ಯಾವುದೋ ಭತ್ತ ಒಕ್ಕಣೆ ಮಾಡೋದು ಮಿಷಿನು ನೋಡಿ, ದಬಾಕಬಿಟ್ಟದೆ. ಯಾವ ಥರ ಆಗಿದ್ದು ಅಂತ ಗೊತ್ತಿಲ್ಲ, ಇನ್ನು ಮೇಲಿಂದ ಬಿದ್ದಿದ್ದೋ ಇಲ್ಲ ಇಲ್ಲಿಂದನೇ ದಬಾಕೊಂಡಿದ್ದೇನೋ. ಹಾಂ ಹಾಂ ಹಾಂ, ಆಮೇಲೆ ಈ ಹಿಂದೆ ಏನೋ ಈ ಥರ ಫೆಸಿಲಿಟೀಸ್ ಇರಲಿಲ್ಲ. ಈ ಥರ ಚಪ್ಪಡಿ ಕಲ್ಲು ಹಾಕಿ ಏನೂ ಆ ಥರ ಏನೂ ಮಾಡಿರಲಿಲ್ಲ. ಕಾಡುಗಲ್ಲುಗಳು ಆ ಥರ ಅಂದರೆ ಸುಮ್ಮನೆ ಈಗ ನಾಮಲೆಗೆ ಹೋಗ್ಬೇಕಾದ್ರೆ ನೋಡಿರ್ಬೇಕು ನೀವು, ಆ ಥರ ಕಾಡುಗಲ್ಲುಗಳು ಇರೋವು. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎಲ್ಲೆಲ್ಲಿ ಹೈಟ್ ಹೆಂಗೆ ಬೇಕು ಅದು ಆ ಥರ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಲೆವೆಲಿಗೆ ತಂದವ್ರೆ. ಸೊ ಪ್ರಾಧಿಕಾರಕ್ಕೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ನಾವು. ಐ ಥಿಂಕ್ ಇದೇ ನಮ್ಮ ಫಸ್ಟು ಪೀಕ್ ಅಂತ ಅಂದ್ಕೊತೀನಿ. ನೋಡೋಣ, ಇಲ್ಲ ಇನ್ನೊಂದು ಪೀಕ್ ಇದೆ ಕಣ್ರಿ ಮುಂದೆ. ಅಲ್ಲೋಡಿ ಅಪ್ಪ, ಅಲ್ಲಿ ಸ್ವಲ್ಪ ನಿಂತ್ಕೊಳ್ದೇನೆ ಓಡ್ ಬೇರೆ ಬಂದೆ ಲಾಸ್ಟ್ ಪೀಕ್ ಅಂದ್ಕೊಂಡು. ಇಲ್ಲಿ ನೋಡಿದ್ರೆ ಇನ್ನೂ ಒಂದು ಪೀಕ್ ಅದೇ. ಆಯ್ತಾ ಇಲ್ಲ, ಮಲ್ಕೊಳ್ಳಿ ಇಲ್ಲಿ ಜಗಲಿ ಮೇಲೆ. ಬರ್ಬೇಕಾರೆ ವೆಹಿಕಲ್ ಕರ್ಕೊಯ್ತೀವಿ. ನೋಡ್ರಿ ಆಚಾರಿ ಮೆಟ್ಲಿಗ ತಳರಕ್ಕೆ ನೋಡ್ರಿ. ಇಲ್ಲಿ ಬಿಡ, ಇಲ್ಲೇ ರೇ ಇತ್ತ ಬಿಡ, ಇತ್ತಾಗ ಅತ್ತ ಇಲ್ಲೆಲ್ಲ ನೀರು ಹರಿದು ಲ್ಯಾಂಡ್ಸ್ಲೈಡ್ ಆಗಿತ್ತು ಅಂತ ನನ್ನ ಅನಿಸಿಕೆ. ಅಥವಾ ಕೆಲಸನೇ ಏನೋ ಮುಗ್ದಿಲ್ವೋ, ಇಲ್ಲ ಏನಾದ್ರು ಮಧ್ಯ ಈ ಥರ ಏನಾದ್ರು ಲ್ಯಾಂಡ್ಸ್ಲೈಡ್ ಆಗಿ ಏನಾದರೂ ಮತ್ತೆ ಕಟ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಸೊ ಇದೊಂದಿಷ್ಟು ಎತ್ತರ ಮಾತ್ರ ಸ್ವಲ್ಪ ಪ್ರಗತಿ ಹಂತದಲ್ಲಿದೆ. ನಮ್ಮ ಲಗೇಜ್ ಇಟ್ಟಿರೋ ಆಟೋಗಳೆಲ್ಲ ಏನೋ ಆಲ್ರೆಡಿ ಬಂದಿದೆ. ಅಲ್ಲಿ ನಿಂತಿ ಎಲ್ಲಿ ನಮ್ಮ ಪ್ಯಾಸೆಂಜರ್ ಗಾಡಿ ಸದ್ಯ ಇಲ್ಲ, ನಮ್ಮದು ಆಟೋ. ರಂಗನಾಥ ಸ್ವಾಮಿ ಒಡ್ಡು. ಈಗ ನಾವು ತಿಂಡಿಗೆ ಹೋಗ್ತಾ ಇದೀವಿ. ಕರೆಕ್ಟಾಗ ಕಪಿರಾಯನ್ ಎಂಟ್ರಿ. ಭುವನ ಗಾತ್ರ ಜ್ವಲನ ನೇತ್ರ ಗಾನ ಪಾತ್ರ ಘನವನ ತೀರ ದಹನ ಗೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ. ಮಾಡ್ಕೊಡ್ಬೇಕು. ಆಮೇಲೆ ಅಲ್ಲಿ 2 ಲೀಟರ್ ನೀರ ಹೊಡೆದ್ಬಿಟ್ರೆ ಕ್ಯೂರಿಂಗ್ ಆಗೋಯ್ತು. ಯಾಕೆ ಸತೀಸಣ ಸಾಕಾಗೋಯ್ತಾ ತಿಂಡಿ ತಿನ್ನಟ ಒಪ್ಪಿದ್ದೆ. ಸರಿ ಆಯ್ತಾ ಬಿಡಿ, ಧೂಳ್ತ ಸೋರ್ಬಿಟ್ರ ರಬಟ್ ದರ್ಸು ನೋಡಿ. ಅಲ್ಲಿ ಓಡ್ತಾನಲ್ಲ ಅಲ್ಲಿ ಟವಲ್ ಕಟ್ಕೊಂಡು ಅವ ಹೆಚ್ಚು ಕಡಿಮೆ ಅಲ್ಲಿ ನಿಂತಾರಲ್ಲ ಅಲ್ಲಿ ಹಾಸ್ಪಿಟಲ್ ಅಲ್ಲಿದ್ದ. ತಿಂಡಿ ತಿನ್ಕೊಂಡು ಅಲ್ಲಿ ಹೋಗಿದ್ದ. ಈಗ ಟೀ ರೆಡಿ ಆಗದೆ ಬಾಂದಿಕ್ಕೆ ಅಲ್ಲಿಂದ ಗುಡು 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 ಓಡಿ ಹೋದ ಟೀ ಕುಡಿಯಾಗ. ಕುಂತ ನೋಡಲಿ ಪುಣ್ಯಾತ್ಮ. ಇದವ ನೀನು ಕೂತೇಲಿ. ನಡ್ಯಪ್ಪ ಏನಿಲ್ಲಪ್ಪ, ನಡ್ಯಪ್ಪ ಆಯ್ತು ನಡ್ಯಪ್ಪ. ಏನಿಲ್ಲ ಕಂಬನಿ ಇಷ್ಟ ಬೇಗವ ತತ ಬೇಡ್ತಾವ್ರ. ನಾವು ದನ ಕಾಯೋರು, ನಮ್ಮನ್ಯಾರು ಶಿವ ಕಾಯೋರು. ನಾವು ದನ ಕಾಯೋರು, ನಮ್ಮನ್ಯಾರು ಗುರು ಕಾಯೋರು. ನೋಡಿ ಪ್ರಾಣಿಗಳು ನೀರು ಕುಡಿಲಿಕ್ಕೆ ಅಂತ
ಎಲ್ಲ ಪ್ರಾಣಿಗಳಿಗೆ ಅನುಕೂಲ ಆಗಲಿ ಅಂತ. ಏನೋ ಸೌಂಡ್ ಆಯ್ತು ಮಾಮ್. ಕಪ್ಪಿ, ಅಯ್ಯೋ ನಾನು ಗಾಂಡ್ ಗಾಬ್ರಿ ಇದೇನು ಅಂತ. ಅಲ್ಲಿ ನೋಡಿದ್ರೆ ಕಪಿ. ಈ ಥರ ದಟ್ಟ ಕಾಡಲ್ಲಿ ನಡ್ಕೊ ಹೋಯ್ತಾ ಇದ್ವಿ. ಹುಲಿ ಚಿರತೆ ಏನಾರು ಬಂದ್ಬಿಟ್ರೆ ಏನು ಮಾಡೋದು? ಇಲ್ವಾ ನಮ್ಮ ಬಾಸು ಜಗದೊಡೆಯ ಕಾಪಾಡಕ್ಕೆ. ನಮ್ಮ ಚಿಕ್ಕಪ್ಪಂಗ ಎಡಗಾಲ ಆಪ್ರೇಷನು. ಹಂಗು ಪಾಪ ಮಾದಪ್ಪನ ಮೇಲೆ ಏನೋ ಭಾರ ಹಾಕ್ಬಿಟ್ಟು ನಡ್ಕೊ ಹೋಯ್ತವನ. ಮಾದಪ್ಪ ಒಳ್ಳೇದು ಮಾಡಲಿ ನಿಂಗ. ಹಾಂ ಹಾಂ ಸಿಕ್ಕಿದ್ರೆ ಸಾಕು. ಇದೇನು ಹೋಗ್ರ ನಾವು ನಡ್ಕೊ ಹೋಯ್ತಿರೋದೇನ? ಹಾಂ ಮತ್ತೆ ಇನ್ನೇನು ಸಿಕ್ಬೇಕು ನಿಂಗೆ? ಅಲ್ಲಿ ದೇವಸ್ಥಾನ. ಹಾಂ ಆಗನ್ನು ಯಾವ ಸಿಕ್ಬೇಕು ಹೋಗ್ಯ? ನಡಮಲೆ ದೇವಸ್ಥಾನ. ನೋಡಿ ಬಂದು ತಲುಪಿದ್ವಿ ಆನೆ ತಲೆ ದಿಂಬಕ್ಕೆ. ಇದೆ ಆನೆ ತಲೆ ದಿಂಬ. ಹ್ಞೂ ಕಣ, ಹೇಳ್ಕೊಡ್ತೀನಿ ಬಾ. ಮಾದೇಶ್ವರರು ಇಲ್ಲಿ ಸ್ವಲ್ಪ ವಿಶ್ರಾಂತಿ ತಗೋಬೇಕು ಅಂತ ಮನಸ್ಸು ಮಾಡಿದಾಗ ತಲೆ ದಿಂಬ ಆಗುತ್ತೆ ಆನೆ ಬಂದು. ಎತ್ಕೋದೆ ಮನೆಗ? ಹಾಂ ಬಿಡುವಲ್ಲೇ ಪಾಪ. ಅದು ಪಾಪ ಏನ ಕೊಡ್ತಾನ ಅಂತ ತಗಲಿ ಬಿಸ್ಕೆಟ್ ಬಂದಂತ ದಾರಿಲೀಗ ತೆಂದು ತೇಗಿಸಾಗಿದ ಏಕಾಂತ ಮೌನ ಪಂಚರ ಬರಿಸಾಕಾಗೆ ಬಿಡುಗಡೆ ಬಯಸಿ ಜೀವ ಹರಿಯಲು ನದಿ ಹಾಗೆ ಎಲ್ಲೆಡೆ. ಪರಿಚಿತರು ಯಾರೆಲ್ಲಿ ಅಪರಿಚಿತ ನಾವೆಲ್ಲಿ ನಾಳೆ ನಿರೀಕ್ಷೆಯಲ್ಲಿ ನಡೆ ಮುಂದೆ ಮುಂದಿದೆ 300 ದಾರಿ. ಮಾತುಕತೆ ಮೌನದಿ ಸಾಗಿದೆ ಸಣ್ಣ ಸಂತಸಕ್ಕೆ ಮನಸ್ಸು ಮಗುವಂತಾಗಿದೆ. ಗುಡು ಗಾಡಿಲಿ ಜೊತೆಗಿರುವ ನಾಡಿನಿ ಗುಡುಗುಡಿನ ಶಿಗಾಳಿಲಿ ಗರಿಗದರುತ್ತ ಹಾರಿ ಹೋಗುವ. ಆಯ್ತಪ್ಪ ಆಗ್ದ್ಯಾ? ಒಂದು ಕೆಲಸ ಮಾಡು, ಒಂದನ್ನು ಎತ್ತಿ ಕೆಳಗೆ ಬಿಡು. ಒಂದನ್ನು ಕೆಳಗೆ ಸ್ವಲ್ಪ ಕಡಿಮೆ ಹಾಕು, ಮೇಲ್ಗಡೆಗೆ ಜಾಸ್ತಿ ಹಾಕಿಲ್ಲ. ಎರಡನೇ ಎತ್ತಿ ಕೆಳಗೆ ಬಿಡು. ಮೇಲೊಂದು ಸ್ವಲ್ಪ ಕಡಿಮೆನೇ ಇರಲಿ. ಅದು ನೋಡೋದು ಅಲ್ಲದ, ಅದು ಮೇಕೆ ಆಗ್ತದ. ಬಿಡು, ತಿಂತಿದ್ದೆ ಭಯ ಹೋಗೋಣ ಅನಿಸುತ್ತೆ. ಬರ ಹೋಗೋಣ. ನೋಡಿ ಹಿಂಗೆ ಅಂದ್ಕೊಂಡು ಬರ್ತಾ ಹಿಂಗೆ ಅಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ. ಅದು ಯಾವುದೋ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನ್ನ ತಮ್ಮ ನೋಡಿ ನೆಲ್ಲಿಕಾಯಿ ಕಡಿ ಕೊಟ್ಟನೆ ತಿನ್ನೋಕ್ಕೆ. ತಗೊಂಡು ಇದನ್ನ ಕೊಡು, ಅಲ್ಲಿ ಇನ್ನೊಂದಿಡೋದು ಐತ್ಕಲಿ. ನಮ್ಮ ಗಿರಿಯಪ್ಪ ಕಾಲು ನೋವು 2 ಗಿರಿ ಹತ್ತತ್ತಾಗ ಇಳಿದ್ಬಿಟ್ಟ. ನಡಿಯಪ್ಪ ಹೋಗ. ತಮ್ಮಡಿಗರಿಲಿ ಹೋಯ್ತಾ ಇದ್ದೀವಿ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ. ನೋಡಿ ಜಡೇಕಲ್ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು ಅಲ್ಲಿ ಕಾಣಿಸ್ತಾ ಇರೋದೇ ಜಡೇಕಲ್ ದೇವಸ್ಥಾನ. ಉಘೆ ಉಘೆ ಮಾದೇಶ್ವರ ಧರೆಗಿಳಿದ ಮಾಯಕಾರ, ಏಳುಮಲೆ ಕೈಲಾಸಕ್ಕೆ ಮಾದೇವ ನಿನ್ನ ಸಾಕಾರ. ಫ್ರೆಂಡ್ಸ್, ಪಾದಯಾತ್ರೆಯಿಂದ ಬಂದಿರೋರಿಗೆ ಇಲ್ಲಿಂದ ನಮಗೆ ಡೈರೆಕ್ಟು ದರ್ಶನ ಏನೋ ವ್ಯವಸ್ಥೆ ಇದೆ. ನೋಡಿ 900 ರೂಪಾಯಿ ನಾರ್ಮಲಾಗಿ ಬಂದರೆ. ಹಾಂ ಸರ್ ಹೌದು ಹೌದು.
ದಾಸೋಹಕ್ಕೆ ಬಂದಿದ್ದೀವಿ. ಮಲೆ ಮಹದೇಶ್ವರನ ಮಹಾಪ್ರಸಾದ ಸೇವೆಗೆ. ಸ್ವಲ್ಪ 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 ಊಟ ಮಾಡ್ಕೊ ಹೋಯ್ತಿದ್ದೋ. ಬಿನೀಸ್ ಬಿಡ್ಸಕ್ಕೆ ಕರೆದವ್ರೆ, ಹೋಯ್ತಾ ಇದ್ದೀವಿ ಬಿನೀಸ್ ಬಿಡ್ಸೋಕ್ಕೆ. ನಾನು ಮಾಯಣ, ನಮ್ಮ ಗಿರಿಯಪ್ಪನವರು ಯಾಕ ಇವ್ರಿಗಿರೋ ಊರಿಗೆ ಹೆಚ್ಚು ಕಮ್ಮಿ ಗಂಟೆಗೆ ಒಂದು 10 kg ಬಿಡಿಸ್ಬೋದು ನೋಡಿ ಹೆಂಗದ.